ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಚಕ್ಕೆ ಇದು. ಕೇವಲ ಒಂದೇ ಒಂದು ಈ ಚಕ್ಕೆಯ ಪುಡಿ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ವರ್ಷಾನುಗಟ್ಲೆಯಿಂದ ಇರೋ ಬಂಗು ಮಾಯ ಆಗುತ್ತೆ. ಇದು ಏನಂತೀವಿ, ಊಹಾಪೋಹ ಅಲ್ಲ, ನಾನು ಪ್ರೂವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಚಕ್ಕೆ ಪುಡಿ ಇದು, ಆಯಿತಾ. ಸೊ ಇದು ಯಾವುದು ಈ ಚಕ್ಕೆ ಪುಡಿ, ಇದು ಎಲ್ಲಿ ಸಿಗುತ್ತೆ, ಇದು ಎಲ್ಲರೂ ಯೂಸ್ ಮಾಡ್ಬೋದಾ ಅಥವಾ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆಯಾ, ಯಾವಾಗ ಯೂಸ್ ಮಾಡ್ಬೋದು ಅನ್ನೋದಕ್ಕೂ ಇವತ್ತಿನ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ, 43ರಿಂದ 45 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗಿದೆಯಲ್ಲ ಇದೇ ಚಕ್ಕೆ ಪುಡಿಯಿಂದನೇ, ಆಯಿತಾ. ಇದು ಆಯುರ್ವೇದದಲ್ಲಿ ಪ್ರೂನ್. ಈ ಚಕ್ಕೆ ಪುಡಿ ಇದ್ದರೆ ಎಸ್ ಖಂಡಿತ ನಿಮಗೆ ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ನಿಮ್ಮ ಮುಖದ ಹೊಳಪು ದುಪ್ಪಟ್ಟ, ಒಂದು ಸಲ ಪಿಗ್ಮೆಂಟೇಷನ್ ಹೋಯ್ತು ಅಂದರೆ ಮುಖ ಕ್ಲಿಯರ್ ಆಗ್ತಾ ಬರುತ್ತೆ. ಇದರಿಂದ ಅದ್ಭುತವಾದ ಎಣ್ಣೆ ಮಾಡಿದ್ದೀನಿ, ಇದೇ ಚಕ್ಕೆ ಪುಡಿಯಿಂದ ಮಾಡಿರೋ ಎಣ್ಣೆ ನೋಡಿ. ಒಂದು ಸಲ ಕ್ಲೋಸಪ್ ವ್ಯೂಲ್ಲಿ ನೋಡ್ಕೊಳ್ಳಿಪ್ಪ ಯಾವ ರೀತಿ ಇದೆ ಚಕ್ಕೆ ಪುಡಿ, ಬಂದಿರೋ ಎಣ್ಣೆ ನೋಡಿ ಯಾವ ರೀತಿ ಇದೆ ಅಂತ. ಬರೀ ಇದರಿಂದ ಎಣ್ಣೆನ ಖಂಡಿತ ಇಲ್ಲ ರೀ. ಒಂದು ನಿಮಿಷ ರೀ, ನಿಮಗೆಲ್ಲ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕ್ಬಿಡ್ತೀನಿ, ಆವಾಗ ನೀವೇ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ನೋಡಿ. ಇದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಏನು ಹೇಮಾ ಈ ಪಾತ್ರೆಯಲ್ಲಿ ಮಾಡಿದ್ದಾಳೆ, ಎಸ್ ಅದನ್ನೇ ಹೇಳ್ತಿರೋದು ಇವತ್ತಿನ ವೀಡಿಯೋಲಿ. ಜಸ್ಟ್ ನೋಡಿ, ಗೊತ್ತಾ, ನೋಡ್ತಿದ್ದೀರಲ್ಲ, ಸುಮ್ಮನೆ ಎಣ್ಣೆ ಏನೋ ಒಂದು ಹಾಕಿದ್ವಿ ಮಾಡಿದ್ವಿ, ಇದು ಪ್ರೊಸೀಜರು. ದಿಸ್ ಇಸ್ ದ ಪರ್ಫೆಕ್ಟ್ ಪ್ರೊಸೀಜರ್ ಟು ಮೇಕ್ ಈ ಚಕ್ಕೆಯ ಎಣ್ಣೆ. ಸೊ ವೆಲ್ಕಮ್ ಟು ಹೇಮನ್ ಅಗ್ರಿಸ್ ಬ್ಲಾಗ್ಸ್. ನಾನು ಹೇಮ. ಒಂದು ಸಲ ನೋಡಿ ನಾನು ಹಾಕಿರೋ ಪದಾರ್ಥಗಳು ಯಾವ ರೀತಿ ಸೀಕ್ಲಾಗಿದೆ ಅಂತ. ಇದ್ರದ್ದು ಶುದ್ಧೀಕರಣದಿಂದನೇ ಬಂದಿರೋ ಈ ಅದ್ಭುತವಾದ ಎಣ್ಣೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನ್ ಅಗ್ರಿಸ್ ಬ್ಲಾಗ್ಸ್. ನಾನು ಹೇಮ. ಏನೇಮ್ಮ ಅದು ಸೀಕ್ಲು? ಫಸ್ಟ್ ಪ್ರಶ್ನೆ, ಎಷ್ಟು ಆ ಸೀಕ್ಲು ಹೇಳ್ತೀನಿ ಏನು ಅಂತ. ಬರೀ ಒಂದೇ ಒಂದು ಪದಾರ್ಥದಿಂದ ಖಂಡಿತ ಎಣ್ಣೆ ಆಗಲ್ಲ. ಸೊ ಇಲ್ಲಿ ನಾನು ಮುಖದ ಹೊಳಪು, ಮುಖದ ಬಂಗು ಅಂದಾಗ ನಾನು 4ರಿಂದ 5 ಪದಾರ್ಥಗಳು ಆಯುರ್ವೇದಿಕ್ ಬೇಸ್ ಅಂತಲೇ ಹೇಳ್ಬೋದು. ಇದಿಲ್ಲ ಅಂದರೆ ಆಯುರ್ವೇದ ಇಲ್ಲ ಅಂತಲೇ ಹೇಳ್ತೀನಿ ಪ್ರಾಡಕ್ಟ್ಸಲ್ಲಿ, ಆಯಿತಾ. ದೀಸ್ ಆರ್ ದಿ ಸ್ಕಿನ್ ಗ್ಲೋಯಿಂಗ್ ಬೇಸ್, ಆಯಿತಾ. ಎಲ್ಲಾದರೂ ಸರ್ಚ್ ಮಾಡ್ಕೊಳ್ರಿ ಗೂಗಲಲ್ಲಿ ನೀವು, ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೀನಿ, ಆಯಿತಾ. ಸರ್ಚ್ ಮಾಡ್ಕೊಂಡು ನೋಡಿ ಅದರದ್ದು ಇನ್ಫಾರ್ಮೇಷನ್ಸು, ಆಯಿತಾ. ಸೊ ಇಲ್ಲಿ ನಾನು ಬಳಸಿರೋ ಪ್ರತಿಯೊಂದು ಪದಾರ್ಥಗಳಲ್ಲೂ ಇಟ್ಸ್ ವೆರಿ ಎಫೆಕ್ಟಿವ್. ಇಟ್ಸ್ ಪ್ರೂವನ್ ಇನ್ ಮೈ ಚಾನಲ್, ನನ್ನ ಸಬ್ಸ್ಕ್ರೈಬರ್ಗೆ, ಆಯಿತಾ. ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ, ಕಮ್ಮಿ ಆಗ್ತಿಲ್ಲ ಅಂತ ನನಗೊಬ್ರು ಕಮೆಂಟ್ ಹಾಕಿದರು, ಆಯಿತಾ. ನಾನು ಅವ್ರ ಸ್ಕ್ರೀನ್ಶಾಟ್ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾರ್ದು ಸೋಷಿಯಲ್ ಮೀಡಿಯಲ್ಲಿ ಫೋಟೋಸ್ ಹಾಕಲ್ಲ. ಅವರು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್, ನಮ್ಮ ನಾಗರತ್ನ ರಮೇಶ್ ಮ್ಯಾಮ್. ಅವ್ರು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿದೆ. ಮೊನ್ನೆ ಅವ್ರಿಗೆ ಒಂದು ಟಿಪ್ ಹೇಳಿಕೊಟ್ಟೆ, ನಮ್ಮ ಸೋಪಿಂದ ಮಾಡೋ ಒಂದು ಟಿಪ್ಪು. ಮ್ಯಾಮ್ ಹಿಂಗೆ ಮಾಡಿ ಅಂತ. ನೀವು ನಂಬಿದ್ರೆ ನಂಬ್ರಿ, ಬಿಟ್ಟರೆ ಬಿಡಿ. ಮ್ಯಾಮ್ ಕಮೆಂಟ್ ಹಾಕ್ತಾರೆ, ಮ್ಯಾಮ್ ನೀವು ನನಗೆ ಮೆಸೇಜ್ ಕಳಿಸಿದ್ರಿ ಅಲ್ಲ ವಾಟ್ಸಪ್ಪಲ್ಲಿ, ಇದ್ದರೆ ನನಗೆ ಕಮೆಂಟ್ ಹಾಕಿ. ನಾನು ಹೇಳಿದ ಆ ಟಿಪ್ಪಲ್ಲಿ, ಹೇಮ ಏನು ಹೇಮ 2 ದಿನದಲ್ಲಿ ಈ ಥರ ಫೇಡ್ ಹಾಕ್ಕೊಂಡು ಬಂದುಬಿಡ್ತಾರ ಪಿಗ್ಮೆಂಟೇಷನ್ ಅಂತ ಫೋಟೋ ಹಾಕಿದ್ದಾರೆ ನನಗೆ, ಅದು ಕ್ಲೋಸಪ್ಪಲ್ಲಿ. ಸೊ ಸೆನ್ಸಿಟಿವ್ ಸ್ಕಿನ್ ಅವ್ರು ನಾನು ಸಾಮಾನ್ಯ ಏನೂ ಹೇಳಲ್ಲ. ಮ್ಯಾಮ್ ಅವ್ರು ರಿಸ್ಕಲ್ಲಿ ತಗೊಂಡ್ಮೇಲೆ ಹೇಳಿದ್ರು ನನಗೆ ಸೆನ್ಸಿಟಿವ್ ಸ್ಕಿನ್ನು ಅಂತ. ನಾನೇನು ಮಾಡಲಿ ಆಮೇಲೆ ಅಲ್ವಾ. ಸೊ ಮೊನ್ನೆ ಹೇಳ್ತಾಯಿದ್ರು, ಹೇಮ ಸ್ವಲ್ಪ ಒಂದು ಕಡೆ ಹಾಗೇ ಸ್ಟಕ್ ಆಗಿದೆ, ಅದು ಹೇಳು ಏನು ಮಾಡೋದು ಅಂತ. ನಮ್ಮ ಸೋಪಿನ ಒಂದು ರೆಮಿಡಿ ಹೇಳ್ಕೊಡೆ. ಮ್ಯಾಮ್ ನೀವೇನಾರು ಈ ವಿಡಿಯೋ ನೋಡ್ತಿದ್ರೆ ಹೌದಾ ಇಲ್ವೋ ಅಂತ. ಎಸ್, ನಾನು ಹೇಮ ಹೇಳ್ಕೊಟ್ಟಿದ್ದು ರೆಮಿಡಿ ನನಗೆ ಕ್ಲಿಯರ್ ಆಯಿತು ಆ ಕಡೆದು ಅಂತ ಹೇಳಿ, ಓಕೆನಾ. ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಇವತ್ತಿನ ವೀಡಿಯೋಗೆ ಬರೋದಾದರೆ, ಒಂದೊಂದು ಪದಾರ್ಥಗಳು ನಾನು ಹೇಳಿದ್ದೀನಿ, ಇಷ್ಟು ಹಾಕಬೇಕು, ಇಷ್ಟು ಹಾಕಬೇಕು, ಇಷ್ಟು ಹಾಕಬೇಕು. ಆಮೇಲೆ ಇದು ಹಾಕಿದ ತಕ್ಷಣ ಮಾಡೋದು ಖಂಡಿತ ಇಲ್ಲ. ಇದು ಈ ಎಣ್ಣೆನ ನಾವು ಏನಂತೀವಿ 6 ತಿಂಗಳು ವರ್ಷ ಆದರೂ ಕೆಡಲ್ಲ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ ಇದೆ. ಇದೇ ಪಾತ್ರೆ, ಇದೇ ಏನಂತೀವಿ ಟೆಂಪ್ರೇಚರು, ಇದೇ ರೀತಿಲಿ ಮಾಡಬೇಕು, ಇಷ್ಟೊತ್ತು ಇಡಬೇಕು, ಇದೆಲ್ಲ ಫಾರ್ಮಾಲಿಟೀಸ್ ಇದೆ. ಇವಾಗ ಬಿಳಿ ಅರಿಶಿನ ಯಾಕೆ ಹಾಕಿದೆ? ಮುಖದ ಹೊಳಪು. ಕಸ್ತೂರಿ ಅರಿಶಿನ ಮುಖದ ಕಲರ್ಗೆ. ರೋಸ್ ಪೆಟಲ್ಸು ಮುಖಕ್ಕೆ ಮಾಯಿಶ್ಚರೈಸರು. ಮತ್ತು ಲಾವಂಚ ಏನಂತೀವಿ, ಒನ್ ಆಫ್ ದ ರೀಸನ್ಸ್ ಫಾರ್ ಬಾಡಿ ಹೀಟ್. ಪಿಗ್ಮೆಂಟೇಷನ್ ಇಸ್ ರಿಲೇಟೆಡ್, ಹೇರ್ ಫಾಲ್ ಇಸ್ ರಿಲೇಟೆಡ್, ಆಯಿತಾ. ಬಾಡಿ ಹೀಟ್ನ ಸುಮಾರು ಜನಕ್ಕೆ ನಾನು ವೆಟ್ರಿವೇಲ್ ಅಂದರೆ ಲಾವಂಚದ ನೀರು ಹೇಳ್ಕೊಟ್ಟಿದ್ದೀನಲ್ಲ ರೀ, ನಮ್ಮ ಸಬ್ಸ್ಕ್ರೈಬರ್ಸು ಸುಮಾರು ಜನ ಕುಡಿತಾರೆ ಮನೇಲವರು. 25 ರೂಪಾಯಿ ಒಂದು ಪ್ಯಾಕೆಟ್ ತಂದಿಟ್ಕೊಳ್ಳಿ. ಬಾಡಿಲಿ ಬಾರ್ಲಿ ಅಕ್ಕಿ ಮತ್ತು ತೆಂಗಿನ ಅಂದರೆ ಎಳ್ನೀರು ಎಲ್ಲ ಕುಡಿಯೋ ಬದಲು ಲಾವಂಚದ ನೀರು, ಆಯಿತಾ. ದಟ್ ಇಸ್ ಕ್ಲಿಯರ್ಡ್. ಬಾಡಿ ಹೀಟ್ನ ತೆಗೆಯುತ್ತೆ ಲಾವಂಚ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಮಿಕ್ಸ್ ಮಾಡಿದ್ದೀನಿ, ಗಾಣದ ಎಳ್ಳೆಣ್ಣೆ, ಓಕೆನಾ. ಆಮೇಲೆ ಕೇಸರಿ. ಜಸ್ಟ್ ಹೆಸರು ಹೇಳ್ತೀನಿ, ನೀವೇ ಹೇಳ್ಬಿಡ್ತೀರ ಎಸ್ ಹೇಮಾ ದಿಸ್ ಇಸ್ ಸೂಪರ್ ಅಂತ. ಸೊ ಯಾವ ರೀತಿ ಮಾಡಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಕಟ್ಟಿಗೆ ಏನು ಅಂತ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಹೇಳ್ತೀನಿ. ಸೊ ಏನಂತೀವಿ, ಇದಿಷ್ಟರಲ್ಲಿ ಮೇಜರ್ ಇವೆಲ್ಲ ಒಂದು 10% ಆದರೆ 90% ಇದು 90% ಇದು ಪಿಗ್ಮೆಂಟೇಷನ್ಗೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಇದಿಷ್ಟು 90% ಆದರೆ ಇದು ಇದಿಷ್ಟು 10% ಆದರೆ ಇದು 90%, ಆಯಿತಾ. ವೆಲ್ಕಮ್ ಟು ಹೇಮನ್ ಅಗ್ರಿಸ್ ಬ್ಲಾಗ್ಸ್ ಅಂತ ಹೇಳ್ತಾ ಒಂದು ಸಲ ನೋಡ್ಕೊಂಬಂದುಬಿಡಿ ಏನೇನು ರೆಡಿ ಮಾಡಿದೆ, ಯಾವ್ಯಾವ ರೀತಿ ರೆಡಿ ಮಾಡಿದೆ ಅಂತ.
ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಇದೇನು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಏನೇನು ಪದಾರ್ಥಗಳು ಬೇಕು ಅಂತ ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಫಸ್ಟು ಲಾವಂಚ, ಶ್ರೀಗಂಧದ ಪುಡಿ, ಮತ್ತು ಆ ಕಟ್ಟಿಗೆ ಏನಂತ ಹೇಳ್ತೀನಿ, ರೋಸ್ ಪೆಟಲ್ಸು, ಮತ್ತು ರೆಡ್ ಸ್ಯಾಂಡಲ್ವುಡ್ ಪೌಡರ್, ವೈಟ್ ಅರಿಶಿನ, ಬಿಳಿ ಅರಿಶಿನ, ಮತ್ತು ಕಸ್ತೂರಿ ಅರಿಶಿನ, ಕೇಸರಿ, ಜೊತೆಗೆ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ. ಈಗ ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಇಲ್ಲಿ ಲಾವಂಚ, ಸ್ವಲ್ಪ ರೋಸ್ ಪೆಟಲ್ಸು, ಶ್ರೀಗಂಧ ಮತ್ತು ಕೇಸರಿ, ರೆಡ್ ಸ್ಯಾಂಡಲ್ ಅಂದರೆ ಕೆಂಪು ಶ್ರೀಗಂಧದ ಪುಡಿ ಅದು, ಆಯಿತಾ. ಈ ಕಟ್ಟಿಗೆ ಏನು ಅಂತ ಟುವರ್ಡ್ಸ್ ಎಂಡ್ ಆಫ್ ದ ವಿಡಿಯೋ ಹೇಳ್ತೀನಿ ನಾನು, ಯಾಕಂದರೆ ಅದೇ 90% ರೋಲ್ ಪ್ಲೇ ಮಾಡೋದು ಇವತ್ತಿನ ಈ ರೆಮಿಡಿಲಿ. ಪಿಗ್ಮೆಂಟೇಷನ್ 43ರಿಂದ 45 ಜನಕ್ಕೆ ವಾಸಿ ಮಾಡಿದಂಥ ಕಟ್ಟಿಗೆ ಇದು, ಆಯಿತಾ. ಪಿಗ್ಮೆಂಟೇಷನ್ ಬಿಟ್ಟು ನಮಗಿಲ್ಲ ಅನ್ನೋರಿಗೆ ಮುಖದ ಹೊಳಪು ವಿತ್ ಪ್ಯಾಚ್ ಟೆಸ್ಟ್ ಯೂಸ್ ಮಾಡಬೇಕು ಈ ಕಟ್ಟಿಗೆ. ಇದೆಲ್ಲ ಗಂದಿಗೆ ಅಂಗಡೀಲಿ ಅವೈಲಬಲ್ ಇದೆ. 25 ಗ್ರಾಮ್ ತಂದು ನೀವು ಎಣ್ಣೆ ಧಾರಾಳವಾಗಿ ಮಾಡ್ಕೋಬೋದು, ಆಯಿತಾ. ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ಇದು ಬಿಳಿ ಅರಿಶಿನ, ಆ ಕಟ್ಟಿಗೆ, ರೋಸ್ ಪೆಟಲ್ಸ್, ಲಾವಂಚ ಮತ್ತು ಕೇಸರಿ, ಶ್ರೀಗಂಧ, ಒರಿಜಿನಲ್ ಶ್ರೀಗಂಧದ ಪುಡಿ ನಾನು ಹೇಳಿದೆ. ಈಗಾಗಲೇ 2 ಪ್ಯಾಕೆಟ್, ನಾನು ಸುಮಾರು ಜನ ಸಬ್ಸ್ಕ್ರೈಬರು 2 ಪ್ಯಾಕೆಟ್ ತೊಗೊಂಡಿದ್ದಾರೆ. ರೀಸೆಂಟಾಗಿ ಈ ವೀಕಲ್ಲಿ ತೊಗೊಂಡಿರೋದು, ಪ್ರತಿ ವೀಕು ಆರ್ಡರ್ಸ್ ಇರುತ್ತೆ. ರೀಸೆಂಟಾಗಿ ಈ ವೀಕಲ್ಲಿ ತೊಗೊಂಡಿರೋದು, ಲಾಸ್ಟ್ ವೀಕ್ ಸೌಮ್ಯ ಮ್ಯಾಮ್ ತೊಗೊಂಡ್ರು, ಈ ವೀಕು ರುಕ್ಮಿಣಿ ದಿನೇಶ್ ಮ್ಯಾಮ್ ತೊಗೊಂಡಿದ್ದಾರೆ 2 ಪ್ಯಾಕೆಟು, ಆಯಿತಾ. ಒರಿಜಿನಲ್ ಶ್ರೀಗಂಧ ಅದು. ಮತ್ತು ಹಸುವಿನ ಹಾಲು ಬೇಕೇ ಬೇಕು. ನೋ ಆಲ್ಟರ್ನೇಟಿವ್ ಫಾರ್ ಹಸುವಿನ ಹಾಲು. ನೀವು ನಂದಿನಿ ಪ್ಯಾಕೆಟ್ ತೊಗೊಂಬಂದು ಮಾಡ್ತೀನಿ ಅಂದರೆ ಡೆಫಿನೆಟಾಗಿ ನಿಮಗೆ ಬರೋಲ್ಲ ಈ ರೆಮಿಡಿ, ಸಕ್ಸಸ್ಫುಲ್ಲಾಗಿ 100% ರಿಸಲ್ಟ್ ಸಿಗೋಲ್ಲ. ಕಸ್ತೂರಿ ಅರಿಶಿನ ಪ್ರತಿಯೊಂದು ಅಷ್ಟೇ, ಏನಂತೀವಿ, ಇಟ್ ಈಸ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಮುಖ್ಯ, ಕ್ವಾಂಟಿಟಿ ಅಲ್ಲ. ಇಲ್ಲಿ ಲಯನ್ಸ್ ಅವರ ಕೇಸರಿ, ನಾನು ಯಾವಾಗಲೂ ಹೇಳ್ದಂಗೆ ನನ್ನ ವೀಡಿಯೋಲಿ ಅಡುಗೆಗೂ ಅಷ್ಟೇ, ಮುಖದ ಹೊಳಪಿಗೂ ಅಷ್ಟೇ, ಲಯನ್ಸ್ ಕೇಸರಿ ಬೆಸ್ಟ್ ನಾನು ನೋಡಿದ ಮಟ್ಟಿಗೆ. ಅದಕ್ಕಿಂತ ಚೆನ್ನಾಗಿರ್ಬೋದು, ಬಟ್ ನಾನು ಇಷ್ಟು 4-5 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಇವ್ರ ಕೇಸರಿನ, ಆಯಿತಾ. ಇದು ಯಾವುದು ಪ್ರಮೋಷನು ಅಲ್ಲ, ನನಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನಾನು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಆನ್ಲೈನಲ್ಲಿ. 385 ಏನೋ ಕೊಟ್ಟಿದ್ದೀನಿ 10 ಗ್ರಾಮ್ ಕೇಸರಿಗೆ, ಆಯಿತಾ. ಇದನ್ನೆಲ್ಲ ಕಲಸಿ ಮಿನಿಮಮ್ 10 ನಿಮಿಷ, ಮ್ಯಾಕ್ಸಿಮಮ್ 20 ನಿಮಿಷ, ಮತ್ತೆ ರಿಪೀಟ್. ಹಸುವಿನ ಹಾಲು, ವಿಟಮಿನ್ ಎ, ಗುಡ್ ಬ್ಯಾಕ್ಟೀರಿಯಾಸ್. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಇದೊಂದು ಮೆಷರ್ಮೆಂಟು. ಈಗ ನಾನು ಎಳ್ಳೆಣ್ಣೆ ತೊಗೋತಾ ಇದ್ದೀನಿ. ಯೂಶ್ವಲಿ ನಮ್ಮ ಸೌತಲ್ಲಿ ಎಳ್ಳೆಣ್ಣೆಯ ಅಪ್ಲಿಕೇಶನ್ ಫೇಸಲ್ಲಾಗಲಿ ಕೂದಲಲ್ಲಾಗಲಿ ತೀರಾ ಕಮ್ಮಿ, ಬಟ್ ನಾರ್ತಲ್ಲಿ ಇದರದ್ದು ಅಪ್ಲಿಕೇಶನ್ ಜಾಸ್ತಿ ಇದೆ ಡ್ಯೂ ಟು ಹವಾಮಾನ, ಟೆಂಪ್ರೇಚರ್, ರೈಟ್. ಇದು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿಬಿಡ್ತೀನಿ. ನೆಕ್ಸ್ಟು 10ರಿಂದ 20 ನಿಮಿಷ ಆಗಿದೆ ಇದು ಸೋಕಾಗಿ. ಇದು ಒಂದು ಮೆಷರ್ಮೆಂಟು, ಇಷ್ಟೊತ್ತು ಸೋಕ್ ಮಾಡಬೇಕು, ಇಷ್ಟೇ ಹಾಲಿನ ಪ್ರಮಾಣ ಇರಬೇಕು, ಪ್ರತಿಯೊಂದು ಪದಾರ್ಥಗಳು ಇಷ್ಟೇ ಪ್ರಮಾಣ ಮೆಷರ್ಮೆಂಟಲ್ಲಿ ಇರಬೇಕು. ಈಗ ಪಾತ್ರೆ ಇಟ್ಟಿದ ತಕ್ಷಣ ಎಣ್ಣೆ ಹಾಕಿದ್ವಲ್ಲ, ಸ್ಟವ್ ಹಚ್ಚಿಲ್ಲ ನಾನು. ಈಗ ಈ ಪದಾರ್ಥಗಳನ್ನ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಮಾಡಬೇಕು ಫ್ರೆಂಡ್ಸ್, ತಾಮ್ರದ ಪಾತ್ರೆನೇ ಆಗಬೇಕು. ಐರನ್ನು, ಸ್ಟೀಲು, ಇಂಡ್ಯಾಲಮ್ ನೋ ಯೂಸ್, ರಿಸಲ್ಟ್ ಸಿಗೋಲ್ಲ ನಿಮಗೆ, ಆಯಿತಾ. ಇವಾಗ ಸಿಮ್ಮಲ್ಲಿ ಕುದೀತಿದೆ, 10ರಿಂದ 20-25 ನಿಮಿಷ ಆಯ್ತು. ಇದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕಿದ್ದೀನಿ, ಆಯಿತಾ. ಚೆನ್ನಾಗಿ ಕುದಿಬೇಕು. ಹಾಲು ಹಾಕಿದೆಯಲ್ಲ, ಹೆಂಗೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂದರೆ ಅಲ್ಲೇ ಇರೋದು ಫ್ರೆಂಡ್ಸ್, ಅದೇ ಇಂಪಾರ್ಟೆಂಟ್ ನಮಗೆ. ಅದನ್ನೇ ಹೇಳಿದ್ನಲ್ಲ, ಪಕ್ಕಾ ಮೆಷರ್ಮೆಂಟ್, ಪಕ್ಕಾ ಪ್ರಾಡಕ್ಟ್ಸು ಕ್ವಾಲಿಟಿ ಇರಬೇಕು. ಈಗ ಇನ್ನೂ ನೀರಾಗಿದೆ ಅಲ್ವಾ, ಎಣ್ಣೆ ಬಿಟ್ಕೊಂಡಿಲ್ವಲ್ಲ. ನಿಮ್ಗೆ ಎಲ್ಲೂ ಎಡಿಟ್ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾಯಿದ್ದೀನಿ. ವೀಡಿಯೋ ಚಿಕ್ಕದು, ನಾನು ಲೆಂತಿ ಮಾಡ್ಕೊಂಡು ಹೋಗೋಲ್ಲ ವೀಡಿಯೋನ, ಆಯಿತಾ. ಸೊ ನೋಡಿ, ಇದೊಂದು 5ರಿಂದ 10 ನಿಮಿಷ ಕುದೀತಿದೆಯಾ. ಫಸ್ಟ್ ನೀರಿತ್ತು, ಈಗ ನೋಡಿ ಎಣ್ಣೆ ಬಿಟ್ಕೊಂಬಂದಿದೆ. ಅಂದರೆ ಅಷ್ಟು ಪದಾರ್ಥಗಳ ಶುದ್ಧೀಕರಣ ಆಗಿದೆ. ತಾಮ್ರದ ಪಾತ್ರೆ, ನೀವು ಇಂಡ್ಯಾಲಮ್, ಸ್ಟೀಲು, ಐರನ್ ತಗೊಂಡ್ರೆ ಈ ಪ್ರೊಸೀಜರ್ ಆಗೋಲ್ಲ. ಇರೋ ಪ್ರೊಸೀಜರೇ ಈ ಥರ ತಾಮ್ರದ ಪಾತ್ರೆಯಲ್ಲಿ. ನೀವು ಎಷ್ಟೇ ಆಯುರ್ವೇದ ಎಣ್ಣೆಗಳು ನೋಡಿರ್ಬೋದು, ತಾಮ್ರದ ಪಾತ್ರೆ ತಾನೇ ಮಾಡ್ತಾರೆ, ಆಯಿತಾ. ನಾನು ಯೂಶ್ವಲಿ ಆಯಿಲ್ಸ್ ಎಲ್ಲ ರೆಡಿ ಮಾಡೋದು ಇದರಲ್ಲೇ ಮುಖಕ್ಕೆ ಹಚ್ಕೊಳ್ಳೋದು, ಆಯಿತಾ. ನೋಡಿ, ಇದು ಕೇವಲ ಒಂದು 25 ನಿಮಿಷಕ್ಕೆ ನನಗೆ ಈ ಥರ ಬಂದಿದೆ ಸಿಮ್ಮಲ್ಲಿ, ಆಯಿತಾ. ನೋಡಿ ಯಾವ ರೀತಿ ಇದೆ ಅಂತ. ನಾನು ಹಾಕ್ದಂಗೆ ಹೆಂಗಿತ್ತು, ಕ್ಲಿಪ್ಪಿಂಗ್ ಒಂಚೂರು ಹಿಂದೆ ಹೋಗಿ, ಈಗ ನೋಡಿ ಯಾವ ರೀತಿ ಇದೆ ಅಂತ. ಎಣ್ಣೆ ನೋಡಿ ಯಾವ ರೀತಿ ಇದೆ ಅಂತ, ಆಯಿತಾ. ಇದು ಅದ್ಭುತವಾದ ಮ್ಯಾಜಿಕ್ಕು, ಎಸ್ಪೆಷಲಿ ಫಸ್ಟ್ ನಾನು ಹೇಳೋದು ಪಿಗ್ಮೆಂಟೇಷನ್ ಅವ್ರಿಗೆ, ಆಯಿತಾ. ಯಾಕಂದರೆ ಆ ಕಟ್ಟಿಗೆ ವರ್ಕ್ ಆಗೋದೇ ಪಿಗ್ಮೆಂಟೇಷನ್ ಫಸ್ಟು. ಈಗ ನೋಡಿ ಎಣ್ಣೆ ಕಲರ್ ಯಾವ ರೀತಿ ಇದೆ ಅಂತ, ಅದ್ಭುತವಾಗಿಲ್ಲ. ಸೊ ನಾವೆಷ್ಟು 25 ನಿಮಿಷ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಸೊ ಅದ್ಭುತವಾದ ಎಣ್ಣೆನ ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದ್ರ ಕಲರ್ ನೋಡಿರಿ, ಬಣ್ಣ ನೋಡಿ, ಏನಾರು ಕಲರ್ ಹಾಕಿದ್ದೀವ, ಕೇಸರಿ ಹಾಕಿದ್ದೀವಿ, ಕಲರ್ ಬಿಟ್ಕೊಂಡಿದೆ. ಓಕೆ, ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಕ್ಲೋಸಪ್ ವ್ಯೂಯಲ್ಲಿ ಒಂದ್ಸಲ ಎಣ್ಣೆ ನೋಡಿಬಿಟ್ಟು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್, ನಾನು ಹೇಮಾ ಅಲ್ಲ. ಸೊ ಈ ಕಟ್ಟಿಗೆ ಏನು ಅಂತ ಹೇಳ್ತೀನಿ ಇರಿ. ಆ ಕಟ್ಟಿಗೆನೇ 90% ಪಿಗ್ಮೆಂಟೇಷನ್ಗೆ. ಇದು ಹಸುವಿನ ಹಾಲು,
ನಂದಿನಿ ಹಾಲು ವರ್ಕ್ ಆಗಲ್ಲ, ಹಸುವಿನ ಹಾಲೇ ತರಬೇಕು. ಕಾಯಿಸದೇ ಇರೋದು ಯಾಕೆ? ವಿಟಮಿನ್ ಎ, ಆಮೇಲೆ ಗುಡ್ ಬ್ಯಾಕ್ಟೀರಿಯಾಸ್. ಕೇವಲ ಒಂದೇ ಒಂದು ತೊಟ್ಟು, ಇಡೀ ದಿನ ರಾತ್ರಿ ಬಿಡಬೇಕು. ಆವಾಗ ಆ ಕಲರೆಲ್ಲ ಅದರೊಳಗೆ ಇಟ್ಕೊಳ್ಳುತ್ತೆ. ಈ ಲಾವಂಚ ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು 10 ನಿಮಿಷ ಇಟ್ಟೆ. ತಾಮ್ರದ ಪಾತ್ರೆನೇ ಆಗಬೇಕು. ಸ್ಟೀಲು, ಐರನ್. ಇವತ್ತಿನ ವಿಡಿಯೋ ಐರನ್ ಅಲ್ಲ, ತಾಮ್ರದ ಪಾತ್ರೆ. ಕೆಲವೊಂದು ಆಯಿಲ್ಸ್, ನಾವು ಎಸೆನ್ಷಿಯಲ್ ಆಯಿಲ್ಸ್ ನಾನು ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತೀನೋ ತಾಮ್ರದ ಪಾತ್ರೆಲೇ ಮಾಡೋದು. ಅದು ರೂಟ್ ಹೆಂಗಿದೆಯೋ ನಾವು ಹಾಗೆ ಮಾಡಬೇಕು. ವಿ ಕಾಂಟ್ ಚೇಂಜ್. ನೋಡಿ, ಮಲ್ಗಕ್ಕೆ ಹೋಗಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ ವಾಶ್ ಮಾಡೋಂಗಿಲ್ಲ. ಯಾವಾಗ ನಿಮಗೆ ಮುಖ ತುಂಬ ಪಿಗ್ಮೆಂಟೇಷನ್ ಇದೆ ಇದು ಮಾಡಬೇಡಿ. ಎಲ್ಲ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಜಸ್ಟ್ 1 ಡ್ರಾಪ್. ಇಷ್ಟೇ. ಬೆಳಗ್ಗೆ ಎದ್ದು ನೀವು ಮುಖ ವಾಶ್ ಮಾಡಬೇಕಾದ್ರೆ ನಮ್ಮ ಮುಲತಿ ಸೋಪಲ್ಲಿ ಯಾವುದು ಹೇಳೇ ಇಲ್ಲ ಅಂದರೆ ಇದು ಮುಲತಿ ಸ್ಟಿಕ್ಸ್. ನಾನು ಗಂದಿಗೆ ಅಂಗಡಿಯಿಂದ ತೊಗೊಂಬಂದೆ. ಮುಲತಿ, ಅತಿ ಮಧುರ, ಜ್ಯೇಷ್ಠ ಮದ್ದು, ಲಿಕೋರೈಸ್. ನೋಡಿ, ಓಕೆ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ವಾಟ್ಸಪ್ ಇದೆ. ನಿಮ್ಮ ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ನನಗೆ ವಾಟ್ಸಪ್ಪಲ್ಲಿ ಇದು ಹಾಕಿ, ಹೇಮ ನನಗೆ ಸೂಟ್ ಆಗುತ್ತೆ, ಸೋಪ್ ತೊಗೋತೀನಿ ಅಂತ. 1-2-3 ಜನ ಅನ್ನೆಸರಿ ಕಮೆಂಟ್ ಹಾಕ್ತಿದ್ದಾರೆ. ನಾನು ರೆಸ್ಪಾಂಡ್ ಮಾಡಲ್ಲ. ಯಾಕಂದರೆ ಇಫ್ ಇಟ್ ಇಸ್ ಓನ್ಲಿ ಫಾರ್ ದ ಟಾಪಿಕ್ ಯು ವಿಲ್ ಗೆಟ್ ದ ರೆಸ್ಪಾನ್ಸ್. ಔಟ್ಸೈಡ್ ದ ಟಾಪಿಕ್ ನೋ ರೆಸ್ಪಾನ್ಸ್. ಓಕೆ, ನಾನು ಅದಕ್ಕೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನಾವು ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ನಾವು ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ನೀವು ನನಗೆ ಕಮೆಂಟ್ ಹಾಕಿ. ಅಥವಾ ಹೇಮ ನನಗೆ ಮುಲತಿ ಆಗಬರಲ್ಲ, ವಾಟ್ ಈಸ್ ದ ಆಲ್ಟರ್ನೇಟಿವ್? ಫೈನ್, ದೀಸ್ 2 ಕ್ವೆಶ್ಚನ್ಸ್. ಅದರ್ ದೆನ್ ದಟ್ ಬೇರೆ ಕ್ವೆಶ್ಚನ್ಸ್ಗೆ ನಾನು ಎಂಟರ್ಟೈನು ಮಾಡಲ್ಲ, ನಾನು ರೆಸ್ಪಾಂಡು ಮಾಡಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇದು ಸೋಷಿಯಲ್ ಮೀಡಿಯಾಲಿದ್ದೀವಿ, ಒಳ್ಳೆತನದಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಓಕೆನಾ? ಬೇಜಾರಾಗಬೇಡಿ. ಯಾಕೆಂದರೆ ಕೆಲವು ಅನ್ವಾಂಟೆಡ್ ಕ್ವೆಶ್ಚನ್ಸ್ ಎಲ್ಲ ಇರುತ್ತೆ. ಐ ಡೋಂಟ್ ವಾಂಟ್ ಟು ಏನಂತೀವಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆನ್ಸರ್ ಮಾಡೋದಕ್ಕೆ. ಓನ್ಲಿ ರಿಗಾರ್ಡಿಂಗ್ ದ ವೀಡಿಯೋ. ನನಗೆ ಮುಲತಿ ಆಗಿಬರುತ್ತೆ, ಹೇಮ ಸೋಪ್ ಬೇಕು. ನನಗೆ ಮುಲತಿ ಆಗಿಬರಲ್ಲ, ಹೇಮ ವಾಟ್ ಇಸ್ ದ ಆಲ್ಟರ್ನೇಟಿವ್? ಫೈನ್, ಓಕೆ. ನೋಡಿ, ಓಕೆ, ಕಟ್ಗೆ ಒಂದು ಸಲ ನೋಡ್ಕೊಂಬಿಡಿ. ನೋಡಿ, ಓಕೆ. ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನು ಡೌಟ್ಸು ಕಿಡಿಸಿ ಲೆಟ್ ಮಿ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ನೆಲ್ಲ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹೈಪ್ ಮಾಡಿ. ಕಂಟೆಂಟ್ ಇಷ್ಟ ಆದಲ್ಲಿ ನೋಡಿ. ಇದು ಬಂದುಬಿಟ್ಟು ದಯವಿಟ್ಟು ಸಿಮ್ಮಲ್ಲೇ ಮಾಡಬೇಕು. ಅರ್ಜೆಂಟಾಗಿ ಮಾಡ್ತಿದ್ದೀವಿ ಅಂತ ಫ್ಲೇಮ್ ಹೈ ಇಟ್ಕೊಂಡು ಮಾಡಬಾರ್ದು. ಫುಲ್ ಪ್ರೋಸೆಸ್ ನೋಡಿ. ತಾಮ್ರದ ಪಾತ್ರೆ ಕಾಯೋದಕ್ಕೆ ನಿಮ್ಗೆ 10-15 ನಿಮಿಷ ಆಗುತ್ತೆ. ಎಣ್ಣೆನ ಕಾಯಿಸ್ಬಿಟ್ಟು ಈ ಲಿಕ್ವಿಡ್ ಹಾಕಬೇಡಿ. ಲಾವಂಚದು ಎಣ್ಣೆ ಹಾಕಿ ವಿದಿನ್ ಹಾಫ್ ಎ ಸೆಕೆಂಡ್ ಇದು. ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ರೀ ನಾನು ಕೊಡ್ತಿದ್ದೀನಿ. ಯಾಕೆ ಗೊತ್ತಾ, ಸುಮಾರು ಜನ ನನ್ನ ಫಾಲೋ ಮಾಡ್ತಿರ್ತಾರೆ, ಮಾಡ್ಕೊಳ್ಳಿ ಅಂತ. ನಾನು ಏನಾದ್ರು ಹೇಳಿದೆ, ಅಯ್ಯೋ ಎಣ್ಣೆ ಇಟ್ಬಿಟ್ಟು ಇದನ್ನು ಹಾಕ್ಬಿಡಿ ಅಂದರೆ ಅದು ಕಾದ್ಬಿಟ್ಟಿದ್ರೆ ಎಣ್ಣೆ. ಸೊ ಎಣ್ಣೆ ಇಟ್ಟಿದ ತಕ್ಷಣ ಜಸ್ಟ್ ಇದನ್ನು ಪೋರ್ ಮಾಡಬೇಕು. ಇದು 10 ನಿಮಿಷ ಮಿನಿಮಮ್, ಮ್ಯಾಕ್ಸಿಮಮ್ 20 ಮಿನಿಟ್ಸ್. ಹಸುವಿನ ಹಾಲು. ಫೈನ್, ಇಷ್ಟು ನಾನು ಹೇಳ್ಬಿಟ್ಟಿದ್ದೀನಿ. ಓಕೆ, ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.